ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ನಾವು ಆವಾಗಲೇ ನೋಡಿದ್ವಲ್ಲ, ಅಂದರೆ ಅವರಿಬ್ಬರೂ ತಮ್ಮ ದಕ್ಷಿಣ ಭಾರತಗಳಿಗೆ ಆಧಿಪತ್ಯ ಸಾಧಿಸಲು ಅವರು ಸಂಘರ್ಷಕ್ಕಿಳಿದಾಗ ಕಾರ್ನಾಟಿಕ್ ಯುದ್ಧಗಳೇ ಆಗ್ತವೆ. ಸೊ ಹೀಗೆ ಅವರ ಪ್ರತಿಸ್ಪರ್ಧೆ ಯಾವ ಥರ ಇತ್ತು ನೋಡಿಲ್ಲಿ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಅಂದರೆ ಇವಾಗ ನಾವು ಮೊದಲೇ ನೋಡಿದ್ವಲ್ಲ, ಅಂದರೆ ಡಚ್ಚರು ಅವ್ರದ್ದು ತಮ್ಮದು ಹೆದರಿಸ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ಅಂದರೆ ಫ್ರೆಂಚರು ಮತ್ತು ಬ್ರಿಟಿಷರು ನಡೆದಕ್ಕಂಥ ಸಂಘರ್ಷವನ್ನು ಇವರಿಬ್ಬರಿಗೂ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪೋರ್ಚುಗೀಸರು ಮತ್ತು ಡಚ್ಚರು ಏನು ಮಾಡ್ತಾರೆ, 18ನೇ ಶತಮಾನದ ಮಧ್ಯಂತರವರೆಗೆ ಇವರಿಬ್ಬರನ್ನ ಪೈಪೋಟಿಯನ್ನು ಎದುರಿಸಲಾಗದೆ ಏನು ಮಾಡ್ತಾರೆ, ಅವರು ರಾಜಕೀಯ ರಂಗ ಅಂದರೆ ಪೊಲಿಟಿಕಲ್ ಏನಂತ ಹೇಳ್ತೇವೆ ಅದರಿಂದ ಅವರು ಹಿಂದೆ ಸರಿತಾರೆ. ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು. ಅದರ ಪರಿಣಾಮವಾಗಿ 3 ಕಾರ್ನಾಟಿಕ್ ಯುದ್ಧಗಳು ನಡೆದವು. ಸೊ ಈ ಬ್ರಿಟಿಷರು ಮತ್ತು ಫ್ರೆಂಚರು ಮಾತ್ರ ಉಳಿತಾರೆ ಕಣದಲ್ಲಿ, ಯಾಕಂದರೆ ಪೋರ್ಚುಗೀಸರು ಮತ್ತು ಡಚ್ಚರು ಅವರು ಹೆದರಿ ಅವರು ಹಿಂದೆ ಸರಿತಾರೆ ರಾಜಕೀಯ ರಂಗದಿಂದ. ಆವಾಗ ಉಳಿದವರು ಯಾರು, ಬ್ರಿಟಿಷರು ಮತ್ತು ಫ್ರೆಂಚರು ಮಾತ್ರ. ಇವರು ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ತಾವು ಯುದ್ಧಗಳನ್ನು ಮಾಡಲಿಕ್ಕೆ ಅವರು ಪ್ರೇರಣೆಗೊಳ್ತಾರೆ. ಮತ್ತು ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಏನು ಬರುತ್ತಲ್ಲ, ಅಲ್ಲಿ ರಾಜಕೀಯವಾಗಿ ಅಸ್ಥಿರತೆ ಇರುತ್ತೆ. ಅಂದರೆ ಒಬ್ಬನೇ ರಾಜ, ಈ ಥರ ಕರೆಕ್ಟಾಗಿ ಯಾರು ರಾಜರಿರೋದಿಲ್ಲ, ಮತ್ತು ಅಲ್ಲಿ ರಾಜಕೀಯವಾಗಿ ಅಸ್ಥಿರತೆ ಇರುತ್ತೆ. ಹೀಗಾಗಿ ಅದರ ಲಾಭ ಪಡೀಲಿಕ್ಕೆ ಏನು ಮಾಡ್ತಾರೆ, ಇವರಿಬ್ಬರು ಯುದ್ಧಗಳನ್ನು ಮಾಡಲಿಕ್ಕೆ ತಯಾರಾಗ್ತಾರೆ. ಅದರ ಪರಿಣಾಮವಾಗಿ ಏನಾಗ್ತದೆ, 3 ಕಾರ್ನಾಟಿಕ್ ಯುದ್ಧಗಳು ಆಗ್ತವೆ. ನೀವು ನಿಮಗೆ ತಿಳಿದಿರಲಿಯನ್ನು ಅವನ್ನ ಓದ್ಕೊಳ್ತಾ ಹೋಗಿ. ಇವಾಗ ನೋಡಿ, 3 ಕಾರ್ನಾಟಿಕ್ ಯುದ್ಧಗಳಾಗ್ತಾವಲ್ಲ, ಇವಾಗ ಒಂದೊಂದಾಗಿ ನೋಡೋಣ ಏನೇನಾಗುತ್ತೆ ಅಂತ. ಮೊದಲ ಕಾರ್ನಾಟಿಕ್ ಯುದ್ಧ ಯಾವಾಗುತ್ತೆ, 1746ರಿಂದ 48 ತನಕ ಆಗುತ್ತೆ. ಡೂಪ್ಲೆ ಯಾರು, ಇದು ಫ್ರೆಂಚದಲ್ವಾ. ಸೊ ಆ ಡೂಪ್ಲೆನ ಏನು ಮಾಡ್ತಾರೆ, ದಕ್ಷಿಣ ಭಾರತದಲ್ಲಿ ತಾವು ಆಧಿಪತ್ಯವನ್ನು ಸಾಧಿಸಬೇಕಂತ ಅವರು ಹವಣಿಸಿರ್ತಾರೆ. ಸೊ ಆ ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಈ ಮದ್ರಾಸ್ ಅನ್ನೋದು ಅವ್ರ ಹತ್ರ ಇತ್ತಲ್ಲ, ಬ್ರಿಟಿಷರ ಹತ್ರ. ಅವ್ರು ಏನು ಮಾಡ್ತಾರೆ, ಈ ಡೂಪ್ಲೆ ಅನ್ನೋರು ಏನು ರಾಯಭಾರಿ ಇರ್ತಾರಲ್ಲ, ಇವನು ಕೋರಿಕೆ ಮೇಲೆ, ಅಂದರೆ ದಕ್ಷಿಣ ಭಾರತದಲ್ಲಿ ಅವರ ಆಧಿಪತ್ಯವನ್ನು ಸಾಧಿಸಲಿಕ್ಕೋಸ್ಕರ ಇವನು ಅವರಿಗೆ ಕೋರಿಕೆಯನ್ನು ಮಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಲಾಬೋರ್ಡಿನ ಆ ಸ್ಥಳದಲ್ಲಿರ್ತಕ್ಕಂಥ ಫ್ರೆಂಚ್ ಸೇನಾ ಮುಖ್ಯಸ್ಥ ಯಾರು, ಮಾರಿಷಸ್ನಿಂದ ಬಂದು ಅವನು ಬ್ರಿಟಿಷರಿಂದ ತಮ್ಮ ಮದ್ರಾಸವನ್ನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ಅಸಹಾಯಕರಾದ ಬ್ರಿಟಿಷರು ಕಾರ್ನಾಟಿಕ್ ನವಾಬನಾದ ಅನ್ವರುದ್ದೀನ್ನಲ್ಲಿ ಮೊರೆ ಇಟ್ಟರು. ಇವನು ಮದ್ರಾಸನ್ನು ವಶಪಡಿಸಿಕೊಂಡ ನಂತರ ಬ್ರಿಟಿಷರು ಅಸಹಾಯಕರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾನೆ, ಕಾರ್ನಾಟಿಕ್ ನವಾಬ, ಅಂದರೆ ಕಾರ್ನಾಟಿಕ್ನಲ್ಲಿ ಆಡಳಿತ ಯಾರು ನಡೆಸ್ತಿದ್ರು ಅವಾಗ, ನವಾಬನಾದಂಥ ಅನ್ವರುದ್ದೀನ್ ಅವರು ನಡೆಸ್ತಾ ಇದ್ರು. ಅವ್ರ ಹತ್ರ ಇವರು ಮೊರೆ ಇಟ್ಟರು, ಹೀಗೆ ಇವರು ನಮ್ಮದು ಮದ್ರಾಸನ್ನು ವಶಪಡಿಸ್ಕೊಂಡ್ರು ಅಂತ. ಆವಾಗ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗೊಟ್ಟಲು, ಅಂದರೆ ಅವ್ರನ್ನ ಹೊರಗೆ ಕಳಿಸ್ಲಿಕ್ಕೋಸ್ಕರ ಅನ್ವರುದ್ದೀನ್ ಏನು ಮಾಡ್ತಾನೆ, ಅವನು ತನ್ನ ಸೇನೆಯನ್ನು ಕಳಿಸ್ಕೊಡ್ತಾನೆ. ಆದರೆ ಆ ಸೇನೆ ಏನಾಯಿತು, ಈ ಫ್ರೆಂಚರ ಸೇನೆ ಮುಂದೆ ಅದು ಸೋತಿತು. ಕೊನೆಗೆ ಲಾಬೋರ್ಡಿನನ್ನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋದನು. ಆ ನಂತರ ಏನು ಮಾಡ್ತಾನೆ, ಈ ಲಾಬೋರ್ಡಿನ್ ಅಂದರೆ ಇವನು ಯಾರು, ಇವರು ಡೂಪ್ಲೆ ಏನು ಕರೆಸುತ್ತಾನಲ್ಲ, ಅಂದರೆ ಫ್ರೆಂಚ್ ಸೇನಾ ಮುಖ್ಯಸ್ಥ ಏನಿರ್ತಾರಲ್ಲ, ಅವನು ಈ ಮದ್ರಾಸನ್ನು ಕಸಿದುಕೊಳ್ಳಿಕ್ಕೆ ಅವನು ಕರೆಸಿರ್ತಾನೆ. ಮತ್ತು ಅವನು ಬಂದು ಎಲ್ಲ ಈ ಮದ್ರಾಸನ್ನು ಬ್ರಿಟಿಷರಿಂದ ಕಸಿದುಕೊಂಡು ಯಾರಿಗೆ, ಡೂಪ್ಲೆಗೆ ಒಪ್ಸಿರ್ತಾನೆ. ಆದರೆ ಅದು ಏನಾಗುತ್ತೆ, ಇಲ್ಲಿ ಮೋಸ ನಡೆಯುತ್ತೆ. ಅಂದರೆ ಲಾಬೋರ್ಡಿನ್ ಏನು ಮಾಡ್ತಾನೆ, ಇಲ್ಲಿ ವಂಚನೆ ಮಾಡ್ತಾನೆ. ಅಂದರೆ ಅವನು ಡೂಪ್ಲೆಗೆ ಗೊತ್ತಾಗಲಾರ್ದಂಗೆ ಬ್ರಿಟಿಷರ ಹತ್ರ ಹಣ ಪಡೆದುಬಿಟ್ಟು ಮದ್ರಾಸನ್ನು ಬಿಟ್ಕೊಟ್ಟು ಹೋಗ್ಬಿಡ್ತಾನೆ. ಯಾಕಂದರೆ ಅವನು ವಶಪಡಿಸ್ಕೊಂಡಿರ್ತಾನಲ್ಲ, ಅವನು ಆ ಮದ್ರಾಸನ್ನು ಬಿಟ್ಕೊಟ್ಬಿಟ್ಟು ವಾಪಸ್ ತನ್ನ ಮಾರಿಷಸ್ಗೆ ಅವನು ಹೋಗ್ಬಿಡ್ತಾನೆ. ಇದರಿಂದ ಕೋಪಗೊಂಡ ಡೂಪ್ಲೆಯು ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು. ಆದರೆ ಇವನು ಮತ್ತೆ ಮದ್ರಾಸನ್ನು ಕೋಪಗೊಳ್ತಾನೆ, ಯಾಕಂದರೆ ವಂಚನೆ ಮಾಡ್ತಾನಲ್ವ. ಆ ನಂತರ ಅವನು ಎಷ್ಟು ಸಲ ಆ ಮದ್ರಾಸನ್ನು ವಶಪಡಿಸ್ಕೊಳ್ಬೇಕಂದ್ರೂ ಕೂಡ ಅದು ಆಗಲಲ್ಲ, ಒಂದು ವಿಫಲ ಪ್ರಯತ್ನ ಆಗುತ್ತೆ. ಅಂತಿಮವಾಗಿ ಈ ಯುದ್ಧವು ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆಯಾದ ಎಕ್ಸ್-ಲಾ-ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಕೊನೆಗೆ ಯುದ್ಧ ಯಾವ ಥರ ಅಂತ್ಯ ಆಯಿತು ಅಂತಂದರೆ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಅಂದರೆ ಫ್ರೆಂಚರು ಮತ್ತು ಡಚ್ಚರ ಮಧ್ಯೆ ಒಂದು ಒಪ್ಪಂದ ಮಾಡ್ಕೊತಾರೆ. ಆ ಒಪ್ಪಂದ ಯಾವುದಿದು, ಎಕ್ಸ್-ಲಾ-ಚಾಪೆಲ್ ಅಂತ. ಆ ಒಪ್ಪಂದದೊಂದಿಗೆ ಇದು ಮುಕ್ತಾಯ.
ಇವಾಗ ಎರಡನೆಯ ಕಾರ್ನಾಟಿಕ್ ಯುದ್ಧವನ್ನು ನೋಡೋಣ. ಈ ಎರಡನೆಯ ಕಾರ್ನಾಟಿಕ್ ಯುದ್ಧ ಯಾವಾಗ ಆಯಿತು? 1749ರಿಂದ 1754, ಅಂದರೆ ಸತತ 5 ವರ್ಷಗಳ ಕಾಲ ಈ ಎರಡನೆಯ ಕಾರ್ನಾಟಿಕ್ ಯುದ್ಧ ಆಯಿತು. ನೆನಪಿಡಿ, 3 ಕಾರ್ನಾಟಿಕ್ ಯುದ್ಧಗಳು ಕೂಡ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಇದು ನಡೆಯುತ್ತವೆ. ಇದು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಕೇಳ್ಬೋದು, ಕಾರ್ನಾಟಿಕ್ ಯುದ್ಧಗಳು ಯಾರ್ಯಾರ ಮಧ್ಯೆ ನಡೆದವು ಅಂತ. ಆವಾಗ ನೀವು ನೆನಪಿಡಬೇಕಾಗತ್ತೆ. ಅಂದರೆ ಇವಾಗಲೇ ಗೊತ್ತಾಗ್ತಾಯಿಲ್ಲ ನಿಮಗೆ. ಇವಾಗ 1ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಏನು ಮಾಡ್ತಾರೆ? ಮದ್ರಾಸನ್ನು ಸೋಲ್ತಾರೆ. ಹೀಗೆ ಏನೇನಾಯಿತು 1ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಅನ್ನೋದನ್ನು ನೀವೇನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಏನು ಓದುವಾಗ ತುಂಬ ಸರಳ ಆಗುತ್ತೆ. ಆಗ 2ನೇ ಕಾರ್ನಾಟಿಕ್ ಯುದ್ಧದ ಬಗ್ಗೆ ನೋಡೋಣ. ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದರು. ಇವಾಗ 1ನೇ ಕರ್ನಾಟಕ ಯುದ್ಧದಲ್ಲಿ ನೋಡಿದಾಗ ಫ್ರೆಂಚರು ಸ್ವಲ್ಪ ಸೋತಿದ್ರಲ್ವ, ಅಂದರೆ ಫ್ರೆಂಚರು ಮದ್ರಾಸನ್ನು ಕಳ್ಕೊಳ್ತಾರೆ. ಹೀಗೆ ಇಂತಹ ಸನ್ನಿವೇಶದೊಳಗೆ ಏನು ಮಾಡ್ತಾರೆ? ಫ್ರೆಂಚರು ಅಸಫ್ ಜಾನ್ ಅವನ ಮತ್ತೊಬ್ಬ ಮಗನಾದಂಥ ಯಾರು ಸಲಾಬತ್ ಜಂಗನನ್ನು ಏನು ಮಾಡ್ತಾರೆ? ಅವನು ಹೈದರಾಬಾದ್ ನಿಜಾಮನನ್ನಾಗಿ ಮಾಡ್ತಾರೆ. ಮತ್ತು ಅವನ ರಕ್ಷಣೆಗೋಸ್ಕರ ಏನು ಮಾಡ್ತಾರೆ? ತಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ತಮ್ಮ ಫ್ರೆಂಚ್ ಸೈನ್ಯ ಏನಿರುತ್ತಲ್ಲ ಅವರನ್ನು ಮತ್ತು ಅವರ ಜೊತೆ ಒಬ್ಬ ಅಧಿಕಾರಿಯಾದಂತಹ ಬುಸ್ಸಿಯನ್ನು ಕೂಡ ನೇಮಿಸ್ತಾರೆ. ಎದಕ್ಕೋಸ್ಕರ ನೇಮಿಸ್ತಾರೆ? ಸಲಾಬತ್ ಜಂಗ್ ಏನಿರ್ತಾನಲ್ಲ ಹೈದರಾಬಾದ್ ನಿಜಾಮ, ಅವನ ರಕ್ಷಣೆಗೋಸ್ಕರ ಅವರು ತಮ್ಮ ಸೈನ್ಯವನ್ನು ಮತ್ತು ಬುಸ್ಸಿ ಎಂಬ ಅಧಿಕಾರಿಯನ್ನು ಕೂಡ ಅವರು ನೇಮಿಸ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗಿದ್ದನು. ಮತ್ತು ಈ ಫ್ರೆಂಚರ ಸಹಾಯವನ್ನು ಪಡೆದುಕೊಂಡು ಚಂದಾ ಸಾಹೇಬನವನು ಏನಾಗಿರ್ತಾನೆ? ಕಾರ್ನಾಟಿಕ್ನವನು ನವಾಬನಾಗಿರ್ತಾನೆ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದನು. ಆದರೆ ಇಲ್ಲಿ ನೀವು ನೋಡ್ಬೋದು, 3 ಕಾರ್ನಾಟಿಕ್ ಯುದ್ಧದಲ್ಲಿ ನೀವು ನೋಡ್ತಾ ಹೋದಾಗ ಫ್ರೆಂಚರಲ್ಲಿ ಮೂಲೆ ಗುಂಪಾಗ್ತಾ ಹೋಗ್ತಾರೆ. ಅಂದರೆ ಇವಾಗ 1ನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಮದ್ರಾಸನ್ನು ಕಳ್ಕೊಳ್ತಾರೆ, ಮತ್ತು 2ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಅವರು ತಮ್ಮ ಸ್ಥಳವನ್ನು ಅವರು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಹೈದರಾಬಾದ್ನ ನಿಜಾಮನನ್ನಾಗಿ ಸಲಾಬತ್ ಜಂಗ್ನನ್ನು ಮಾಡ್ತಾರೆ. ಮತ್ತು ಚಂದಾ ಸಾಹೇಬನು ಕೂಡ ಏನು ಮಾಡ್ತಾನೆ? ಫ್ರೆಂಚರ ಸಹಾಯದಿಂದ ಕಾರ್ನಾಟಿಕ್ನ ನವಾಬನಾಗ್ತಾನೆ. ಆದರೆ ಏನಾಗುತ್ತೆ, ಇಲ್ಲಿ ಬ್ರಿಟಿಷರು ತುಂಬ ಚುರುಕಾಗಿರ್ತಾರೆ. ಅವರು ಏನು ಮಾಡ್ತಾರೆ? ಮತ್ತು ಅವರು ಪ್ರಬಲರಾಗಿರ್ತಾರೆ. ಆ ಬ್ರಿಟಿಷ್ ಅಧಿಕಾರಿಯಾದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ? ಅವನು ಕರ್ನಾಟಕದ ರಾಜಧಾನಿಯಾದಂತಹ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬ ಇಬ್ಬರನ್ನು ಕೂಡ ಅವರು ಸೋಲಿಸ್ತಾರೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಈ ಯುದ್ಧದಲ್ಲಿ ಏನಾಗುತ್ತೆ? ಚಂದಾ ಸಾಹೇಬನನ್ನು ಅವರು ಬಂಧಿಸಿಬಿಟ್ಟು ಅವನ್ನ ಸಾಯಿಸ್ತಾರೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಿದರು. ಮತ್ತು ಈ ಯುದ್ಧದ ಅಂತ್ಯದಲ್ಲಿ ಏನಾಗುತ್ತೆ? ಬ್ರಿಟಿಷರು ಏನು ಮಾಡ್ತಾರೆ? ಚಂದಾ ಸಾಹೇಬನನ್ನು ಹತ್ಯೆ ಮಾಡಿದ ಮೇಲೆ ಕರ್ನಾಟಕದ ನವಾಬನನ್ನಾಗಿ ಅನ್ವರುದ್ದೀನ್ ಏನಿರ್ತಾನಲ್ಲ, ಅನ್ವರುದ್ದೀನ್ನ ಮಗನನ್ನು ಅವ್ರು ಏನು ಮಾಡ್ತಾರೆ? ನವಾಬನನ್ನಾಗಿ ನೇಮಕ ಮಾಡ್ತಾರೆ, ಮಗನಾದ ಮಹಮ್ಮದ್ ಅಲಿಯನ್ನ. ಕೊನೆಗೆ 2ನೇ ಕರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ಮತ್ತು ಏನಾಗುತ್ತೆ? ಈ 2ನೇ ಕಾರ್ನಾಟಿಕ್ ಯುದ್ಧ ಹೇಗೆ ಮುಕ್ತಾಯವಾಗುತ್ತೆ ಅಂದರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ. ಇವಾಗ 1ನೇ ಕಾರ್ನಾಟಿಕ್ ಯುದ್ಧ ಏಕ್ಲಾ ಚಾಪೆಲ್ ಅನ್ನುವ ಹೇಗೆ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು, ಹಾಗೇನೆ 2ನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಇಲ್ಲಿ ಮುಕ್ತಾಯವಾಗುತ್ತೆ. ಮತ್ತು ಈ ಯುದ್ಧದಲ್ಲಿ ನೀವು ನೋಡ್ಬೋದು, 1ನೇ ಕಾರ್ನಾಟಿಕ್ ಯುದ್ಧ ಆಯಿತು. 2ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾವೆ, ಅಂದರೆ ಅವರು ಸೋಲ್ತಾ ಹೋಗ್ತಾರೆ. ಇಲ್ಲಿ ಫ್ರೆಂಚರು ಏನು ಮಾಡ್ತಾರೆ? ಡೂಪ್ಲೆ ಅನ್ನೋ ಅಧಿಕಾರಿ ಏನಿರ್ತಾನಲ್ಲ ಅವರಲ್ಲಿ ವಾಪಸ್ಸು ತಮ್ಮ ದೇಶಕ್ಕೆ ಅವರು ಕರೆಸ್ಕೊತಾರೆ. ಮತ್ತು ಈ ಯುದ್ಧದಲ್ಲಿ ಏನಾಗುತ್ತೆ? ಫ್ರೆಂಚರಿಗೆ ತುಂಬ ಹಿನ್ನಡೆ ಆಗುತ್ತೆ, ಅಂದರೆ ಇವರು ಸೋಲ್ತಾರೆ. ಆದರೆ ಇದು ಬ್ರಿಟಿಷರಿಗೆ ಏನಾಗುತ್ತೆ? ಇದು ಪ್ರತಿಷ್ಠೆಯನ್ನು ತಂದುಕೊಡುತ್ತೆ. ಯಾಕಂದರೆ ಬ್ರಿಟಿಷರು ಚಂದಾ ಸಾಹೇಬ್ನನ್ನು ಹತ್ಯೆ ಮಾಡಿಬಿಟ್ಟು ಮತ್ತು ಅವರು ಮಹಮ್ಮದ್ ಅಲಿಯನ್ನು ಕರ್ನಾಟಕನ ನವಾಬನನ್ನಾಗಿ ಅಲ್ಲಿ ನೇಮಿಸ್ತಾರೆ. ಮತ್ತು ಇದು ಬ್ರಿಟಿಷರಿಗೆ ತುಂಬ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ. ಇವಾಗ 3ನೇ ಕಾರ್ನಾಟಿಕ್ ಯುದ್ಧ, ಇದು 1756ರಿಂದ 1763ರವರೆಗೆ, ಅಂದರೆ 7 ವರ್ಷಗಳ ಕಾಲ ಈ ಯುದ್ಧ ನಡೆಯುತ್ತೆ. ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು. ಫ್ರೆಂಚರ ಅಧಿಕಾರಿಯಾದಂಥ ಯಾರಿವರು? ಕೌಂಟ್ ಡಿ ಲಾಲಿ ಅನ್ನೋನು 1760ರಲ್ಲಿ ವಾಂಡಿವಾಶ್ ಕೋಟೆ ಏನಿತ್ತಲ್ಲ ಅದಕ್ಕೆ ಅವರು ಮುತ್ತಿಗೆ ಹಾಕಲು ಪ್ರಯತ್ನಿಸ್ತಾನೆ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ನ ಫ್ರೆಂಚರನ್ನು ಸೋಲಿಸಿದ್ದನಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿದನು.
ಅಂದರೆ ಇಲ್ಲಿ ಈ ವಾಂಡಿವಾಶ್ಗೆ ಅವನು ಏನು ಕೋಟೆಯನ್ನು ವಶಪಡಿಸ್ಕೋಬೇಕಂತ ಏನು ಅಂದ್ಕೊಂಡಿರ್ತಾನೆ, ಅದಕ್ಕೊಂದು ಪ್ರಯತ್ನ ಮಾಡಿದಾಗ, ಆದರೆ ಬ್ರಿಟಿಷ್ ಅಧಿಕಾರಿಯಾದಂತಹ ಸರ್ ಐರ್ಕೂಟ್ ಏನಿರ್ತಾನೆ ಸೇನಾಧಿಕಾರಿ, ಅವನು ಏನು ಮಾಡ್ತಾನೆ, ಫ್ರೆಂಚರನ್ನು ಇಲ್ಲಿ ಸೋಲಿಸಿದ್ದಷ್ಟೇ ಅಲ್ಲದೆ ಈ ಬುಸ್ಸಿ ಅಂತ ಏನಿದ್ವಲ್ಲ, ಬುಸ್ಸಿ ಯಾರು ಹೇಳಿ ಎರಡನೇ ಕರ್ನಾಟಕ ಯುದ್ಧದಲ್ಲಿ ನೋಡಿದ್ರಲ್ಲ, ಅವರನ್ನು ಏನು ಮಾಡಿರ್ತಾರೆ, ಆರಕ್ಷಣೆಗೋಸ್ಕರ ನೇಮಿಸಿರ್ತಾರಲ್ವ ಫ್ರೆಂಚರ ಸೈನ್ಯದೊಂದಿಗೆ ಬುಸ್ಸಿಯನ್ನು ಕೂಡ ಅಲ್ಲಿ ನೇಮಿಸಿರ್ತಾರೆ. ಯಾರ ರಕ್ಷಣೆಗೋಸ್ಕರ ಹೇಳಿ, ಹೈದರಾಬಾದ್ನ ನಿಜಾಮನ ರಕ್ಷಣೆಗೋಸ್ಕರ ಬುಸ್ಸಿಯನ್ನು ನೇಮಿಸಿರ್ತಾರೆ. ಹೀಗೆ ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಇವರು ಸರ್ ಐರ್ಕೂಟ್ ಫ್ರೆಂಚ್ ಮತ್ತು ಬುಸ್ಸಿಯನ್ನು ಕೂಡ ಸೆರೆ ಹಿಡಿತಾನೆ. ಆದರೆ ಲಾಲಿ ಏನು ಮಾಡಿರ್ತಾನಲ್ಲ, ಕೋಟೆಗೆ ಮುತ್ತಿಗೆ ಹಾಕಿದವನು, ಅವನು ಮಾತ್ರ ಏನು ಮಾಡಿರ್ತಾನೆ, ಪಾಂಡಿಚೇರಿಯಲ್ಲಿ ತಾನು ತಪ್ಪಿಸ್ಕೊಳ್ತಾನೆ. ಆದರೆ ಅಂತಿಮವಾಗಿ ಐರ್ಕೂಟ್ ಏನು ಮಾಡ್ತಾನೆ, ಸರ್ ಐರ್ಕೂಟ್ ಬ್ರಿಟಿಷ್ ಸೇನಾಧಿಕಾರಿ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಆವಾಗ ಏನು ಮಾಡ್ತಾನೆ, ಲಾಲಿ 1761ರಲ್ಲಿ ಶರಣಾಗ್ತಾನೆ ಅವ್ರಿಗೆ. ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಈ 3 ಕಾರ್ನಾಟಿಕ್ ಯುದ್ಧದಲ್ಲಿ ನೋಡಿದ್ರಲ್ವ, ಫ್ರೆಂಚರು ಒಂದೊಂದಾಗಿನೇ ತಮ್ಮ ನೆಲೆಗಳನ್ನು ಅವರಲ್ಲಿ ಕಳ್ಕೊಳ್ತಾ ಹೋಗ್ತಾರೆ. ಹೀಗೆ ಈ 3 ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರದು ಎಲ್ಲ ನೆಲೆಗಳನ್ನು ಅವರು ಕಳೆದುಕೊಂಡರು. ಆದಾಗ್ಯೂ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಯಿತು. ಮತ್ತು 1763ರಲ್ಲಿ ಪ್ಯಾರಿಸ್ ಒಪ್ಪಂದ ಅಂತ ಆಗುತ್ತೆ. ಆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಅವರು ವಾಪಸ್ ಕೊಡ್ತಾರೆ. ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಮಗ್ನನಾದರು. ಹೀಗೆ ಈ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಮತ್ತು ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ಯುರೋಪಿಯನ್ನ ಪ್ರತಿಸ್ಪರ್ಧಿಗಳು ಇವ್ರನ್ನೆಲ್ಲರನ್ನೂ ಕೂಡ ಅವರು ಸೋಲಿಸಿಬಿಟ್ಟು ತಾವು ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದಂತಹ ಪೂರ್ತಿ ನೆಲೆ ಇರಬೇಕಂತ ಅವರು ಆ ಕಾರ್ಯದಲ್ಲಿ ಅವರು ತೊಡ್ಕೊಳ್ತಾರೆ. ಈ ನಿಮಗಿದು ತಿಳಿದಿರಲಿ ಅನ್ನುವುದನ್ನು ನೀವು ಓದ್ಕೊಳ್ಳಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ನಮ್ಮ ಭಾರತದಲ್ಲಿ ಇವಾಗ ಎಲ್ಲರೂ ಹೋದ್ರಲ್ವಾ, ಅಂದರೆ ಇವಾಗ ಒಬ್ಬೊಬ್ಬರಾಗಿ ಇವಾಗ ಪೋರ್ಚುಗೀಸರದ್ದು ನೆಲೆ, ಅವ್ರದ್ದು ಕೂಡ ಒಂದು ಅಧಿಕಾರ, ತಮ್ಮ ನೆಲೆಗಳನ್ನು ಅವರು ಕೂಡ ಒಂದೊಂದಾಗಿ ಕಳೆದುಕೊಳ್ತಾರೆ. ಮತ್ತು ಯಾವುದಲ್ದೇನ ಡಚ್ಚರಾಗಿರ್ಬೋದು ಮತ್ತು ಫ್ರೆಂಚರು, ಹೀಗೆ ಎಲ್ಲರೂ ಹೋಗ್ತಾರೆ. ಇವಾಗ ಕೊನೆಗೆ ಉಳಿದವರು ಯಾರು ಅಂದರೆ ಅವರು ಇಡಿರ್ತಾರೆ, ಆದರೆ ಅವ್ರಿಗೆ ಬ್ರಿಟಿಷರಷ್ಟು ಪ್ರಬಲವಾಗಿ ಇರುವುದಿಲ್ಲ. ಆದರೆ ಈ ಬ್ರಿಟಿಷರ ಆಡಳಿತ ನಮ್ಮ ಭಾರತದಲ್ಲಿ ಹೆಂಗಿತ್ತು ಅಂತ ನೋಡೋಣ. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಮುಂದಾದರು. ಹೀಗೆ ಈ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಒಂದೊಂದಾಗಿನೇ ತಮ್ಮ ನಿಯಂತ್ರಣವನ್ನು ಸಾಧಿಸ್ತಾರೆ. ಹಾಗೆ 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಏನು ಮಾಡ್ತಾರೆ, ಅವರು ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ತಮ್ಮ ನಿಯಂತ್ರಣ ಸಾಧಿಸಬೇಕಂತ ಅವರು ಅಂದ್ಕೊಳ್ತಾರೆ. ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆ ಹೊಂದಿತ್ತು. ಈ ಬಂಗಾಳ ಅಂದರೆ ಇವಾಗಿನ ನಾವೇನು ವೆಸ್ಟ್ ಬೆಂಗಾಳ ಅಥವಾ ಪಶ್ಚಿಮ ಬಂಗಾಳ ಅಂತೀವೋ, ಹಾಗೆ ಆ ಬಂಗಾಳ ಪ್ರಾಂತ್ಯ ಏನಾಗಿತ್ತು, ಕೃಷಿ ಆಗಿರ್ಬೋದು, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ, ಅಂದರೆ ಇಲ್ಲಿ ಫ್ಯಾಕ್ಟ್ರಿಗಳಾಗಿರ್ಬೋದು ಮತ್ತು ಕಾಮರ್ಸ್, ವಾಣಿಜ್ಯ ಅಂದರೆ ಕಾಮರ್ಸ್ ಅಲ್ವಾ, ಹಾಗೆ ಅಂದರೆ ವ್ಯಾಪಾರ ವಹಿವಾಟು ಆಗಿರ್ಬೋದು, ಕೃಷಿ, ಈ ಥರ ಎಲ್ಲದರಲ್ಲೂ ಕೂಡ ಅದು ತುಂಬ ಬೆಳವಣಿಗೆಯನ್ನು ಹೊಂದಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಗಳಿಸುತ್ತಿತ್ತು. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕ್ಗಳೇ ಅವರ ಲಾಭಕ್ಕೆ ಕಾರಣವಾಗಿತ್ತು. ಅಂದರೆ 1717ರಲ್ಲಿ ಮುಘಲ್ ದೊರೆಯಾದಂತಹ ಯಾರು, ಫಾರೂಕ್ ಶಿಯಾರ್, ಅವನೇನು ಮಾಡ್ತಾನೆ, ಬ್ರಿಟಿಷರಿಗೆ ಏನು ಮಾಡ್ತಾನೆ, ಈ ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನಿತ್ತಲ್ವ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಅವ್ರಿಗೆ ನೀವು ಬಂಗಾಳದಲ್ಲಿ ನೀವು ವ್ಯಾಪಾರ ಮಾಡಬಹುದು ಅಂತ ಅವರಿಗೆ ಪರವಾನಿಗೆ ನೀಡಿರ್ತಾನೆ. ಆ ಪರವಾನಿಗೆಗೆ ಅವರು ಏನಂತ ಹೆಸರಿತ್ತು, ದಸ್ತಕ್ ಅಂತ ಹೇಳ್ತಿತ್ತು. ಅಂದರೆ ನಾವೀಗ ಅನುಮತಿ ಏನು ಕೊಡ್ತೀವಲ್ಲ, ಹಾಗೆ ಅವರು ಪರವಾನಿಗೆಯನ್ನು ಕೊಟ್ಟಿದ್ದರು. ಆ ಪರವಾನಿಗೆ ಕೊಟ್ಟಿದ್ದರಿಂದ ಅವರು ಆ ಬಂಗಾಳ ಪ್ರಾಂತ್ಯದಲ್ಲಿ ತುಂಬ ಲಾಭವನ್ನು ಮಾಡ್ಕೊಳ್ತಿದ್ರು ಬ್ರಿಟಿಷರು. ಯಾಕಂದರೆ ಅಲ್ಲಿ ಕೃಷಿ ಆಯಿತು, ವಾಣಿಜ್ಯ, ಕೈಗಾರಿಕಾ ತುಂಬ ಕ್ಷೇತ್ರಗಳಲ್ಲಿ ಅವರು ತುಂಬ ಸಮೃದ್ಧಿ ಇತ್ತು. ಅದಕ್ಕೋಸ್ಕರ ಅವರಿಗೆ ಅಲ್ಲಿ ಲಾಭ ತುಂಬ ಆಗ್ತಾಯಿತ್ತು. ಆದರೆ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕ್ಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳತೊಡಗಿದರು. ಇದರಿಂದ ಬಂಗಾಳ ಸರ್ಕಾರ ಅಪಾರ ನಷ್ಟ ಉಂಟಾಗುತ್ತಿತ್ತು. ಆದ್ದರಿಂದ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ವರೆಗಿನ ಎಲ್ಲ ನವಾಬರು ದಸ್ತಕ್ನ ದುರುಪಯೋಗವನ್ನು ವಿರೋಧಿಸುತ್ತಿದ್ದರು. ಈ ದಸ್ತಕ್ ಅಂತ ಏನು ಈ ಫಾರೂಕ್ ಶಿಯಾ ಏನು ದಸ್ತಕ್ ಅಂದರೆ ಪರವಾನಿಗೆಯನ್ನು ಕೊಟ್ಟಿರ್ತಾರೆ, ಆದರೆ ಈ ಪರವಾನಿಗೆಯನ್ನು ತುಂಬ ವ್ಯಾಪಾರ ವ್ಯವಹಾರಕ್ಕೋಸ್ಕರ, ಅಂದರೆ ತಮ್ಮ
ತಮ್ಮ ಕಂಪ್ನಿಗೆ ಸೀಮಿತ ಆಗಿತ್ತಿದ್ದು. ಆದರೆ ಇವರನ್ನು ಏನು ಮಾಡ್ತಿದ್ರು, ಕಂಪ್ನಿಯ ನೌಕರರು ಏನು ಮಾಡ್ತಿದ್ರೆ ತಮ್ಮ ಖಾಸಗಿ ಅಂದರೆ ತಾವು ಗೌರ್ಮೆಂಟಿಗೆ ಅಲ್ಲದೇ ತಮ್ಮ ಖಾಸಗಿ ಅಂದರೆ ಪ್ರೈವೇಟ್ ಆಗಿ ತಾವು ಏನೇನೆಲ್ಲ ಕೆಲಸ ಮಾಡ್ತಿದ್ರು ಅದಕ್ಕೆ ಅವರು ಈ ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಳ್ಳತೊಡಗಿದ್ರು. ಈ ಥರ ಎಲ್ಲರೂ ಕೂಡ ಕಂಪ್ನಿ ನೌಕರರು ದುರುಪಯೋಗ ಪಡಿಸಿಕೊಂಡ್ರೆ ಆ ಬಂಗಾಳ ಸರ್ಕಾರಕ್ಕೆ ಏನಾಯಿತು, ತುಂಬ ನಷ್ಟ ಆಯಿತು. ಆದ್ದರಿಂದ ಈ ಮುರ್ಷಿದ್ ಅಲಿ ಖಾನ್ನಿಂದ ಹಿಡ್ಕೊಂಡು ಮತ್ತು ಅಲಿವರ್ದೀನ್ ಖಾನ್ವರೆಗಿನ ಎಲ್ಲ ನವಾಬರು ಏನು ಮಾಡ್ತಾರೆ, ಈ ದಸ್ತಕ್ನ ದುರುಪಯೋಗವನ್ನು ವಿರೋಧಿಸ್ತಿದ್ರು. ಅಂದರೆ ಈ ದಸ್ತಕ್ನ ದುರುಪಯೋಗ ಮಾಡಬೇಡಿ ಅಂತ ಇವರೆಲ್ಲ ಕೂಡ ಹೇಳ್ತಾ ಇದ್ರು. ಮುಂದೆ ಇದೇ ವಿಚಾರವು ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತು. ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟ ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ನಡೆದವು. ಅವುಗಳೇ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳು. ಅಂದರೆ ಏನಾಯಿತು, ಇದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯರ ನೌಕರರು ಏನಿರ್ತಾರೆ ಅವರು ತಮ್ಮ ಖಾಸಗಿ ವ್ಯವಹಾರಕ್ಕೋಸ್ಕರ ಈ ದಸ್ತಕನ್ನು ಉಪಯೋಗ ಮಾಡ್ತಾರೆ. ಈ ದಸ್ತಕ್ ಯಾವುದಕ್ಕೋಸ್ಕರ ಕೊಟ್ಟಿದ್ರು, ಅವರು ಬಂಗಾಳ ಸರ್ಕಾರಕ್ಕೆ ಸಹಾಯ ಆಗಲಿ ಅಂತ ಆ ನವಾಬ ಏನು ಮಾಡಿರ್ತಾನೆ, ಕೊಟ್ಟಿರ್ತಾನೆ ಫಾರೂಕ್ ಶಿಯಾ. ಆದರೆ ಇದನ್ನು ಈಸ್ಟ್ ಇಂಡಿಯಾ ಕಂಪ್ನಿ ನೌಕರರು ಏನು ಮಾಡ್ತಾರೆ, ತಮ್ಮ ವ್ಯವಹಾರಕ್ಕೋಸ್ಕರ, ತಮ್ಮ ಖಾಸಗಿ ವ್ಯವಹಾರಕ್ಕೋಸ್ಕರ ಇದು ಅವರು ಉಪಯೋಗ ಮಾಡ್ಕೊಳ್ತಿರ್ತಾರೆ. ಅದಕ್ಕೋಸ್ಕರ ಹೀಗೆ ಈ ನವಾಬ ಮತ್ತು ಈ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರ ನಡುವೆ ಏನಾಗುತ್ತೆ, ತುಂಬ ಜಗಳ ಆಗುತ್ತೆ. ಯಾಕಂದರೆ ಇದರಿಂದ ಬಂಗಾಳ ಸರ್ಕಾರಕ್ಕೆ ತುಂಬ ನಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಜಗಳ ಆಗುತ್ತೆ. ಮತ್ತು ಈ ಸಂಘರ್ಷ ಏನಾಗುತ್ತೆ, ಈ ಸಂಘರ್ಷದಿಂದ 2 ಯುದ್ಧಗಳಾಗ್ತವೆ. ಹೇಗೆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ ಆದಾಗ 3 ಕಾರ್ನಾಟಿಕ್ ಯುದ್ಧಗಳು ನಡೆದವು, ಹಾಗೇನೆ ಈ ನವಾಬರು ಮತ್ತು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಹಿಂಗೆ ಇವರ ಮಧ್ಯೆ ಸಂಘರ್ಷಕ್ಕೆ ಆದಾಗ 2 ತುಂಬ ಮಹತ್ತರವಾದ ಯುದ್ಧಗಳು ಆಗ್ತವೆ. ಅವೇ ಯಾವ್ಯಾವು, ಪ್ಲಾಸಿ ಮತ್ತು ಬಕ್ಸಾರ್ ಕದನ. ಪ್ಲಾಸಿ ಕದನ ಯಾವಾಗ ಆಯ್ತಿದ್ದು, 1757. ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು 1756ರಲ್ಲಿ ನಿಧನನಾದನು. ನಂತರ ಅವನ ಮೊಮ್ಮಗನಾದ ಸಿರಾಜ್ ಉದ್ ದೌಲನು ಅಧಿಕಾರಕ್ಕೆ ಬಂದನು. ಯುವ ನವಾಬನಾದ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯಿತು. ಅಂದರೆ ಈ ಬಂಗಾಳದ ನವಾಬನ ಏನಾಗಿದ್ನಲ್ಲ ಅಲಿವರ್ದಿ ಖಾನ್ ಅನ್ನೋನು, ಅವನು 1750ರಲ್ಲಿ ತೀರ್ಕೊಳ್ತಾನೆ. ಮತ್ತು ಅವನ ನಂತರ ಏನು ಮಾಡ್ತಾನೆ, ಅವನ ಮೊಮ್ಮಗನಾದಂಥ ಸಿರಾಜ್ ಉದ್ ದೌಲ್ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಈ ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ನಡುವೆ ಏನಾಗುತ್ತೆ, ಇದು 1750ರಲ್ಲಿ ಈ ಇತಿಹಾಸ ಪ್ರಸಿದ್ಧವಾದಂಥ ಪ್ಲಾಸಿ ಕದನ ನಡೆಯುತ್ತೆ. ಕಾರಣ ಏನೇನು ನಿಮ್ಗಲ್ಲೇ ಮೊದಲೇ ಗೊತ್ತಿತ್ತಲ್ಲ, ದಸ್ತಕ್ ಏನಕ್ಕೋಸ್ಕರ ಈ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳು ನಡೆಯುತ್ತೆ ಅಂತ. ಇವಾಗ ಒಂದೊಂದಾಗಿ ಕಾರಣ ನೋಡೋಣ. ದಸ್ತಕ್ಗಳ ದುರುಪಯೋಗ. ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕ್ಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದ್ದುದು ಸಿರಾಜನನ್ನು ಕೆರಳಿಸಿತು. ಮೊದಲೇ ನೋಡಿದ್ವಲ್ಲ ನಾವು, ಅಂದರೆ ದಸ್ತಕ್ಗಳು ಕಂಪನಿ ವ್ಯಾಪಾರಕ್ಕಾಗಿ ನೀಡಿತು, ಆದರೆ ಅದರ ನೌಕರರು ತಮ್ಮ ವ್ಯವಹಾರಕ್ಕೋಸ್ಕರ ಅದನ್ನು ಬಳಸಿಕೊಂಡು ಅದನ್ನು ದುರುಪಯೋಗ ಪಡ್ಕೊತಿದ್ರು ಮತ್ತು ಅದರಿಂದ ಬಂಗಾಳ ಸರ್ಕಾರಕ್ಕೆ ನಷ್ಟ ಆಗಿತ್ತು. ಇದಕ್ಕೋಸ್ಕರ ಈ ದುರುಪಯೋಗ ಪಡಿಸಿಕೊಳ್ಳೋದು ಏನಾಗಿತ್ತು, ಸಿರಾಜನನ್ನು ಅವನು ಕೆರಳಿಸಿತು. ಇದು ಒಂದು ಕಾರಣ. ಇದಲ್ಲದೆ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳನ್ನು ಇಟ್ಟರು. ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ದರಿಂದ ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಸೂಚಿಸಿದನಾದರೂ ಅವರು ಪಾಲಿಸಲಿಲ್ಲ. ಇದರಿಂದ ಸಿರಾಜನು ಆಕ್ರೋಶಗೊಂಡನು. ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ಫ್ರೆಂಚರ ಭಯದಿಂದ ಕಲ್ಕತ್ತದಲ್ಲಿ, ಅಂದರೆ ಬಂಗಾಳ ಅಂದರೆ ಕಲ್ಕತ್ತಾ ಅಲ್ವಾ, ಅಂದರೆ ಅದರ ರಾಜಧಾನಿ ಅಲ್ವಾ, ಆ ಕಲ್ಕತ್ತಾದ ಕೋಟೆ ಏನು ಮಾಡ್ತಾನೆ, ಅವರು ಅಂದರೆ ಫ್ರೆಂಚರ ಭಯದಿಂದ ಅವರು ತಮ್ಮ ಕೋಟೆಯನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಫಿರಂಗಿಗಳನ್ನು ಇಡ್ತಾರೆ. ಹೀಗೆ ಈ ಬಂಗಾಳದ ನವಾಬನಾದಂತಹ ಆ ಸಿರಾಜನನ್ನು ಅವನ ಅನುಮತಿ ಇಲ್ಲದೇನೆ ಅವರು ಆ ಕೋಟೆಗಳನ್ನು ಭದ್ರಪಡಿಸ್ತಾರೆ. ಅಂದರೆ ಅವರು ತಮ್ಮ ಫಿರಂಗಿಗಳನ್ನು ಇಡ್ತಾರೆ. ಇದು ಅವರಿಗೆ ಸಿಟ್ಟು ಬರುತ್ತೆ. ಮತ್ತು ಅವರು ಹೇಳ್ತಾರೆ, ಇದನ್ನು ತೆಗೆದು ಹಾಕಿ ನೀವು ಫಿರಂಗಿಗಳನ್ನು ಅಂತ ಹೇಳಿದರೂ ಕೂಡ ಬ್ರಿಟಿಷರು ಅದನ್ನು ತೆಗೆದು ಹಾಕಲ್ಲ. ಇದರಿಂದ ಕೂಡ ಸಿರಾಜ ಆಕ್ರೋಶಗೊಂಡ್ತಾನೆ. ಇದಲ್ಲದೆ ಮತ್ತೆ ಏನು ಕಾರಣ ಅಂದರೆ ಕಪ್ಪು ಕೋಣೆ ದುರಂತ. ಆಗ ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನು ಸೆರೆ ಹಿಡಿದನು. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ 146 ಬ್ರಿಟಿಷರನ್ನು ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿಟ್ಟನು. ಅವರಲ್ಲಿ 123 ಮಂದಿ ಅಸುನೀಗಿದರು ಎಂಬುದಾಗಿತ್ತು. ಇದನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗಿದೆ. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬಂದನು. ಇವಾಗ ಮೊದಲ 2 ಕಾರಣಗಳು ಸಿರಾಜನನ್ನು ಕೆರಳಿಸ್ತವೆ. ಮತ್ತು ಈ 3ನೇ ಕಾರಣ ಏನಾಗುತ್ತೆ, ಇದು ಬ್ರಿಟಿಷರು ಬ್ರಿಟಿಷರು ತಾವಾಗಿ ಯುದ್ಧಕ್ಕೆ ಬಂದಂಗೆ. ಅಂದರೆ ಈ ಸಿರಾಜ್ ಏನು ಮಾಡ್ತಾನೆ, ಫೋರ್ಟ್ ವಿಲಿಯಂ ಅನ್ನೋ ಕೋಟೆ ಏನಿತ್ತ ಅದನ್ನು ಅವನು
ತಾನು ವಶಪಡಿಸಿಕೊಂಡು 146 ಬ್ರಿಟಿಷರನ್ನು ಅವನಲ್ಲಿ ಒಂದು ಕೊಠಡಿಯಲ್ಲಿ ಅವನನ್ನು ಬಂಧಿಸಿಡ್ತಾನೆ. ಆ 146 ಜನರಲ್ಲಿ 123 ಜನ ಏನು ಮಾಡ್ತಾರೆ, ಸಾಯ್ತಾರೆ. ಅದಕ್ಕೋಸ್ಕರ ಇದೇನಾಗುತ್ತೆ, ರಾಬರ್ಟ್ ಕ್ಲೈವ್ ಅಂದರೆ ಬ್ರಿಟಿಷ್ ಅಧಿಕಾರಿಯಾದಂಥ ರಾಬರ್ಟ್ ಕ್ಲೈವನಿಗೆ ಇದು ತುಂಬ ಕೋಪಗೊಳ್ತಾನೆ ಈ ಸುದ್ದಿ ಕೇಳಿ. ಮತ್ತು ಅವನು ತನ್ನ ಬಲಿಷ್ಠವಾದಂತಹ ಸೇನೆಯೊಂದಿಗೆ ಯುದ್ಧ ಮಾಡಲಿಕ್ಕೋಸ್ಕರ ಬಂಗಾಳಕ್ಕೆ ಬಂದಾನೆ. ಈ 3 ಕಾರಣಗಳು ಕೂಡ ಪ್ಲಾಸಿ ಕದನಕ್ಕೆ ಕಾರಣ ಆಗುತ್ತೆ. ಏನೇನು, ದಸ್ತಗಳ ದುರುಪಯೋಗ, ಮತ್ತು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಮತ್ತು ಕಪ್ಪು ಕೋಣೆ ದುರಂತ. ಈ 3 ಕಾರಣಗಳು ನೀವು ನೆನಪಿಟ್ಕೋಬೇಕು. ಇದನ್ನ ಕೇಳಬಹುದು ನಿಮಗೆ. ಮೊದಲು ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಓಮಿ ಚಾಂದ, ಜಗತ್ ಸೇಠ್ ಮೊದಲಾದ ಶ್ರೀಮಂತರನ್ನು ತನ್ನತ್ತ ಸೆಳೆದುಕೊಂಡನು. ನಂತರ ಸಿರಾಜನ ಸೇನಾಪತಿಯಾದ ಮೀರ್ ಜಾಫರನಿಗೆ ನವಾಬನನ್ನಾಗಿ ಮಾಡುವ ಆಮಿಷವೊಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರಲು ರಾಜ್ಯವನ್ನು ಒಪ್ಪಿಸಿದನು. ಇದರಿಂದ ಧೈರ್ಯಗೊಂಡ ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜ್ ಉದ್ ದೌಲನ ಮೇಲೆ ಕದನ ಸಾರಿದನು. ಹಿಂಗೆ ನೋಡಿದ್ರಲ್ಲ ನೀವು, ಬ್ರಿಟಿಷರು ಏನು ಮಾಡ್ತಾರೆ, ನಮ್ಮ ಮಧ್ಯೆನೇ ಅವರು ತುಂಬ ನಮ್ಮ ಮಧ್ಯೆ ಆಮಿಷ ಹೊಡ್ತಾರೆ ಮತ್ತು ನಮ್ಮ ಮಧ್ಯೆ ತುಂಬ ವ್ಯತ್ಯಾಸವನ್ನು ಸೃಷ್ಟಿಸ್ತಾರೆ. ಹೀಗೆ ಇವಾಗ ಹಿಂಗೆ ನಮ್ಮದು ಭಾರತದಲ್ಲಿ ಹಿಂಗೆ ತುಂಬ ರಾಜರ ನಡುವೆ ತುಂಬ ವೈಷಮ್ಯ ಇತ್ತು. ಈ ವೈಷಮ್ಯವನ್ನು ಅವರು ತಾವು ಉಪಯೋಗಿಸ್ಕೊಳ್ತಾರೆ. ಹೀಗೆ ನವಾಬನ ವಿರೋಧಿಗಳು ಇದ್ರಲ್ವ, ಅಂದರೆ ಮಾಣಿಕ್ ಚಂದ್, ಓಮಿ ಚಾಂದ, ಜಗತ್ ಸೇಠ್ ಇವರೆಲ್ಲ ಏನಿದ್ರು, ಆ ಸಿರಾಜ್ ಏನಿರ್ತಾನೆ ಅವನ ವಿರೋಧಿಗಳಿರ್ತಾರೆ. ಸೊ ಅವನ ವಿರೋಧಿಗಳೇನಿರ್ತಾರಲ್ಲ ಅವ್ರ ಹತ್ರ ಇವರು ತಾವು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಅಂದರೆ ಅವನ ದುಷ್ಟರ ಹತ್ರ ಇವರು ಬ್ರಿಟಿಷರು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಅವ್ರಿಗೆ ಯುದ್ಧದಲ್ಲಿ ತುಂಬ ಸಹಾಯ ಆಗುತ್ತೆ ಅಂತ ಇವರು ಮಾಣಿಕ್ ಚಂದ್, ಓಮಿ ಚಾಂದ, ಜಗತ್ ಸೇಠ್ ಇವ್ರ ಜೊತೆ ಏನು ಮಾಡ್ತಾನೆ ರಾಬರ್ಟ್ ಕ್ಲೈವ್, ತಾನು ತನ್ನತ್ತ ಸೆಳೆದುಕೊಂಡನು. ಅಂದರೆ ಅದು ಯಾವುದೋ ಹಣದ ಆಸ್ತಿ ತೋರಿಸ್ಬಹುದು, ಅಥವಾ ನಿಮ್ಮ ಶತ್ರುವಾದಂಥ ಇವರನ್ನು ನಾವು ಸೋಲಿಸ್ತೇವೆ, ಹಾಗೆ ಏನಾದರೂ ಆಮಿಷ ಒಡ್ಡಿ ಅವರನ್ನು ತನ್ನತ್ತ ಸೆಳೆದುಕೊಳ್ತಾನೆ. ಅದಷ್ಟಲ್ದೇ ಸಿರಾಜನ ಸೇನಾಪತಿ ಏನಿರ್ತಾನಲ್ಲ ಮೀರ್ ಜಾಫರ್, ಅವನನ್ನು ಕೂಡ ನಿನಗೆ ಮುಂದಿನ ನವಾಬನನ್ನಾಗಿ ಮಾಡುತ್ತೇವೆ, ಅವನನ್ನು ಸೋಲಿಸೋಣ, ಹೀಗೆ ತುಂಬ ಆಮಿಷ ಒಡ್ತಾರೆ ಬ್ರಿಟಿಷರು. ಹೀಗೆ ಆಮಿಷ ಒಡ್ಡಿ ಅವನನ್ನು ನಿನ್ನ ಯುದ್ಧದಲ್ಲಿ ತಟಸ್ಥವಾಗಿರು, ನೀನು ಏನು ಕೆಲಸ ಮಾಡ್ಲಿಕ್ಕೆ ಹೋಗಬೇಡ ಯುದ್ಧದಲ್ಲಿ, ಹಾಗೆ ಅವನಿಗೆ ಆಮಿಷ ಒಡ್ತಾರೆ. ಹಿಂಗೆ ಹೇಳಿ ಇವಾಗ ಅವನಿಗೆ ಧೈರ್ಯ ಬರುತ್ತಲ್ವ, ಯಾಕಂದರೆ ಇವರೆಲ್ಲರೂ ಕೂಡ ರಾಬರ್ಟ್ ಕ್ಲೈವ್ ಹತ್ರ ಇರ್ತಾನೆ. ಹೀಗೆ ಇದ್ದಕ್ಕೋಸ್ಕರ ಆ ಧೈರ್ಯ ಬರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, 1757 ಜೂನ್ 23ರಂದು ಸಿರಾಜ್ ಉದ್ ದೌಲ್ ಮೇಲೆ ಏನು ಮಾಡ್ತಾನೆ, ಅವನು ಕದನ ಸಾರ್ತಾನೆ. ಯಾವ ಕದನ? ಅದು ಪ್ಲಾಸಿ ಕದನ. ಈ ಪ್ಲಾಸಿ ಎಂಬಲ್ಲಿ ನಡೆದ ಕದನದಲ್ಲಿ ಕ್ಲೈವನ್ನು ಯೋಜಿಸಿದಂತೆಯೇ ಎಲ್ಲವೂ ನಡೆಯಿತು. ಯಾಕಂದರೆ ರಾಬರ್ಟ್ ಕ್ಲೈವ್ ಎಲ್ಲವನ್ನು ತುಂಬ ಮುಂದೆನೇ ಅವನು ತುಂಬಾ ಹಿಂದೆನೇ ಅವನು ತುಂಬ ಯೋಚನೆ ಮಾಡಿ ಇದನ್ನೆಲ್ಲ ಯೋಜಿಸಿರ್ತಾನೆ. ಅಂದರೆ ಅವನ ಸೇನಾಧಿಪತಿಯನ್ನು ಕೂಡ ತನ್ನ ವಶದಲ್ಲಿ ಪಡಿಸ್ಕೊಳ್ತಾನೆ, ಅವನಿಗೆ ಆಮಿಷ ಒಡ್ಡಿರ್ತಾನೆ. ಮತ್ತು ಇವು ಮಾಣಿಕ್ ಚಂದ್, ಓಮಿ ಚಾಂದ, ಜಗತ್ ಸೇಠ್ ಅವನ್ನೆಲ್ಲವನ್ನೂ ಕೂಡ ಅವ್ರು ಏನು ಮಾಡ್ತಾರೆ, ತನ್ನ ಹತ್ರ ಸೆಳೆದುಕೊಂಡಿರ್ತಾನೆ. ಹೀಗೆ ಅವನು ಎಲ್ಲ ಯೋಚನೆಯೇ ಮಾಡಿರ್ತಾನೆ, ಅಂದರೆ ತುಂಬ ಪ್ಲ್ಯಾನ್ ಹಾಕಿರ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜ್ ಉದ್ ದೌಲನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. ಎಲ್ಲವೂ ಅವನ ಯೋಜನೆ ಹಂಗೆ ನಡೆಯುತ್ತೆ. ಮತ್ತು ಈ ಯುದ್ಧದಲ್ಲಿ ಸಿರಾಜ್ ಉದ್ ದೌಲ್ ಏನಿರ್ತಾನೆ ಅವನ್ನ ಏನು ಮಾಡ್ತಾರೆ, ಸೆರೆ ಹಿಡಿದವ್ರನ್ನ ಕೊಲ್ತಾರೆ. ಇದರಿಂದ ಪರಿಣಾಮಗಳೇನಾಗುತ್ತೆ ಈ ಪ್ಲಾಸಿ ಕದನದಿಂದ? ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಅಂದರೆ ಈ ಯುದ್ಧದಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ, ಈ ಯುದ್ಧದಲ್ಲಿ ಪ್ಲಾಸಿ ಕದನದಲ್ಲಿ ಸಿರಾಜ್ ಉದ್ ದೌಲ್ ಯಾಕೆ ಸಾಯ್ತಾನೆ ಅಂದರೆ, ಇದು ನಮ್ಮ ಭಾರತದ ಇರ್ತಕ್ಕಂತಹ ರಾಜರಾಗಿರ್ಬೋದು, ನಿಜಾಮರಾಗಿರ್ಬೋದು, ನವಾಬನ ಇವರೆಲ್ಲರ ಮಧ್ಯೆ ಇರ್ತಕ್ಕಂತಹ ಅಸಂಘಟನೆ, ಅಂದರೆ ನಾವೆಲ್ಲರೂ ಕೂಡ ಒಂದೇ ಅನ್ನುವ ಭಾವನೆ ಯಾರಲ್ಲೂ ಕೂಡ ಇದ್ದಿದ್ದಿಲ್ಲ. ಅಸಂಘಟನೆ, ಅನೈಕ್ಯತೆ ಮತ್ತು ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನ, ಅಂದರೆ ತುಂಬ ಆಸೆ, ಅಂದರೆ ನನಗಿದು ಬೇಕು, ಹೀಗೆ ನಾನೇ ಈ ಪ್ರದೇಶದಲ್ಲಿ ನನ್ನದೇ ಇದು ಇರಬೇಕು, ನನ್ನದೇ ಇನ್ಫ್ಲೂಯೆನ್ಸ್ ಇರಬೇಕು, ಹಿಂಗಿರುತ್ತಲ್ಲ ಹಾಗೆ ಅದೆಲ್ಲ ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ. ಅಂದರೆ ಯಾರ ಮಧ್ಯನೂ ಕೂಡ ಇಲ್ಲಿ ಒಗ್ಗಟ್ಟು ಇಲ್ಲ, ಹೀಗೆ ಅದೆಲ್ಲ ಗೊತ್ತಾಗುತ್ತೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗಿದ್ದನು. ಮೊದಲೇ ರಾಬರ್ಟ್ ಕ್ಲೈವ್ ಹೇಳಿರ್ತಾನಲ್ವ, ನೀನು ಯುದ್ಧದಲ್ಲಿ ತಟಸ್ಥನಾಗಿರೋ, ನಾನು ನಿಮಗೆ ಮುಂದಿನ ನವಾಬನನ್ನಾಗಿ ಮಾಡ್ತೀನಿ ಅಂತ. ಹಾಗೆ ಅವನು ಯೋಜಿಸಿದಾಗೇ ಮೀರ್ ಜಾಫರ್ ಏನಾಗ್ತಾನೆ, ಬಂಗಾಳದ ನವಾಬನಾಗ್ತಾನೆ. ಮತ್ತು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ. ಇವಾಗ ಇವ್ರಿಗೆ ಯಾವುದೇ ಅಂತ ನಿರ್ಬಂಧ ಇರೋದಿಲ್ಲ ವ್ಯಾಪಾರ ಮಾಡಲಿಕ್ಕೆ. ಯಾಕಂದರೆ ಮೀರ್ ಜಾಫರ್ ನವಾಬ ಏನಿರ್ತಾನೆ ಅವನು ಬ್ರಿಟಿಷರಿಂದ ನೇಮಗೊಂಡಿರ್ತಾನೆ, ಮತ್ತು ಅವನು ಅವ್ರಿಗೆ ಯಾವುದೇ ರೀತಿಯ ವಿರೋಧವನ್ನು ಒಡ್ಡೋದಿಲ್ಲ. ಅದಕ್ಕೋಸ್ಕರ ಅವರಲ್ಲಿ ಅನಿರ್ಬಂಧಿತ ಹಕ್ಕನ್ನು ಅವರು ಪಡೆಯುತ್ತಾರೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ.
ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಮತ್ತು ಸಿರಾಜೇನೇ ಕಲ್ಕತ್ತಾದ ಮೇಲೆ ಆಕ್ರಮಣ ಮಾಡಿರ್ತಾನಲ್ಲ, ಅದಕ್ಕೆ ಪ್ರತಿಫಲವಾಗಿ ಅವನು ಏನು ಮಾಡ್ತಾನೆ, ಪರಿಹಾರ ಅಂತ ಹೇಳಿಬಿಟ್ಟು 17,70,00,000 ಹಣವನ್ನು ಅವನು ಬ್ರಿಟಿಷರಿಗೆ ನೀಡ್ತಾನೆ. ನೋಡಿದ್ರಲ್ಲ, ಹೀಗೆ ಅವನೇ ನಮ್ಮ ಭಾರತದ ನವಾಬನನ್ನು ಅವರನ್ನೇ ಮಾಡಿಬಿಟ್ಟು ಮತ್ತು ಅವನೇ ಆ ಸಿರಾಜನ ಸೇನಾಧಿಪತಿ ಆದಂತಹ ಮೀರ್ ಜಾಫರ್ ಏನು ಮಾಡ್ತಾನೆ, ಅವನೇ ಬ್ರಿಟಿಷರಿಗೆ ಅಷ್ಟು ದುಡ್ಡನ್ನು ಕೊಡ್ತಾನೆ ಪರಿಹಾರವಾಗಿ. ಒಟ್ಟಾರೆ ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾದನು. ಅವನು ಅವರಿಂದನೇ ನೇಮಿಸಲ್ಪಟ್ಟಿರ್ತಾನೆ ಮತ್ತು ಅವ್ರು ಹೇಳಿದಾಗನೇ ಅವನು ಕೇಳಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನು ತಾನು ಕೈಗೊಂಬೆ ಆಗಿಬಿಡ್ತಾನೆ. ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತೇ ವಿನಃ ಧನಪಿಶಾಚಿಗಳಾದ ಕಂಪನಿಯ ಅಧಿಕಾರಿಗಳ ದೃಷ್ಟಿ ಮಾತ್ರ ತೀರಲಿಲ್ಲ. ಹೀಗಾಗಿ ಇವನು ಮೊದಲೇ 17,70,00,000 ಕೊಟ್ಟಿರ್ತಾನೆ ಕಲ್ಕತ್ತಾದ ಕೋಟೆ ಮೇಲೆ ಆಕ್ರಮಣ ಮಾಡಿದ್ದಕ್ಕಾಗಿ, ಅದರ ಪರಿಹಾರವಾಗಿ. ಅದಲ್ಲದೆ ಹೀಗೆ ಇವರು ತುಂಬ ಅವ್ರ ಕೈಗೊಂಬೆ ಆದ್ದರಿಂದ ಅವರು ಕೇಳಿದಾಗ ಎಲ್ಲ ಇವನು ತನ್ನ ಬೊಕ್ಕಸವನ್ನು ಅವನು ಹಾಗೆ ಬರಿದಾಗ್ತಾ ಹೋಗುತ್ತೆ. ಆದರೆ ಇವನ ಬೊಕ್ಕಸ ಬರಿದಾಯಿತು ಅಂದರೆ ಇವನ ಬೊಕ್ಕಸ ಎಲ್ಲ ಖಾಲಿಯಾದರೂ ಕೂಡ ಆ ಬ್ರಿಟಿಷ್ ಅಧಿಕಾರಿಗಳ ಬಾಯಾರಿಕೆ, ತೃಷೆ ಅಂದರೆ ಅವ್ರಿಗೆ ತಮಗೆ ಹಣ ಬೇಕು ಅನ್ನುವ ದುರಾಸೆ ಮಾತ್ರ ಅವ್ರಿಗೆ ತೀರಲಿಲ್ಲ. ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರ್ ಅಸಮರ್ಥನೆಂದು ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವನ ಅಳಿಯನಾದ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನೆಂದು ನೇಮಿಸಿದರು. ಹೀಗೆ ಈ ಮೀರ್ ಜಾಫರ್ನ ಅಳಿಯಾದಂತಹ ಮೀರ್ ಕಾಸಿಂ ಇವರಿಬ್ಬರ ಮಧ್ಯನೂ ತಂದುಬಿಟ್ಟು ಮೀರ್ ಜಾಫರ್ ಅಸಮರ್ಥ ನೀನು ಅಂತ ಹೇಳಿ ಅವನ್ನ ಆ ಸ್ಥಾನದಿಂದ, ನವಾಬನ ಸ್ಥಾನದಿಂದ ಕೆಳಗಿಳಿಸಿ ಅವನ ಅಳಿಯನಾದಂತಹ ಮೀರ್ ಕಾಸಿಂನನ್ನು ಅವರು ಬಂಗಾಳದ ನೇಮನನ್ನಾಗಿ ನೇಮಿಸ್ತಾರೆ.